कित्तूर चन्नम्मा उद्यान विभागाच्या डीनकडून 37 जणांवर अन्याय करून त्यांना वेतन न देता शोषण केल्याचा निषेध करत मंगळवारी दिवसभराच्या रोजंदारीवरील कामगारांनी आंदोलन करून जिल्हाधिकाऱ्यांना निवेदन सादर केले। 37 दिवसभराच्या रोजंदारीवरील कामगारांनी सांगितले की आम्ही कित्तूर आणि चन्नम्मा उद्यान महाविद्यालय अरभावी अंतर्गत किमान 15 वर्षे आणि काही जण 25 वर्षांपासून रोजंदारीवर सेवा देत आहोत। मात्र आमचे फेब्रुवारी, मार्च, एप्रिल, मे आणि जून 2025 असे एकूण 5 महिन्यांचे वेतन अद्याप देण्यात आलेले नाही अशी तक्रार त्यांनी केली। ನಮ್ಮ ಕೂಲಿ ಕಾರ್ಮಿಕರ ಬಡ ರೈತ ಕುಟುಂಬದವರ ಏನಿವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ ಮೂಲಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅವರು ಕಳೆದ 20-25 ವರ್ಷಗಳಿಂದ ಅವರು ಬಡ ಕುಟುಂಬದಲ್ಲಿ ಕೆಲಸ ಮಾಡ್ಕೊತ ಬಂದಂಥ ಸಂದರ್ಭದಲ್ಲಿ ಅವನು ಪದೇ 6 ತಿಂಗಳು ತೆಗೆದು 6 ತಿಂಗಳ ಕೆಲಸಕ್ಕೆ ತಗೋವಂಥ ಕೆಲಸ ಅಲ್ಲಿಯೇ ಒಬ್ಬ ಡೀನ್ ಅವರು ಅಧಿಕಾರಿ ಮಾಡ್ತಾಯಿದ್ದಾರೆ। ಆ ಒಂದು ಕಷ್ಟವನ್ನು ಅವರು ಸಹಿಸಲಾರದೆ ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಅವರಿಗೆ 30 ಲಕ್ಷ ಪರಿಹಾರಧನ ನೀಡಬೇಕಂತೇಳಿ ಆದೇಶ ಆಯಿತು। ಅದರ ಜೊತೆಯಲ್ಲಿ ಅವರು ಮೌಖಿಕವಾಗಿ ಅವ್ರನ್ನ ಕೆಲಸಕ್ಕೆ ತಗೋಬೇಕಂತೇಳಿ ಸಹ ಆದೇಶ ಆಗೈತಿ। ಆ ಆದೇಶವನ್ನು ಉಲ್ಲಂಘನೆ ಮಾಡಿ 30 ಲಕ್ಷವನ್ನು ಪರಿಹಾರ ನೀಡದೆ ಮತ್ತು ಅವ್ರನ್ನ ಕೆಲಸದಿಂದ ತೆಗೆದಿದ್ದ ವಿಪರ್ಯಾಸ। ಅದಕ್ಕಾಗಿ ತತ್ಕ್ಷಣ ಅವರನ್ನು ಕೆಲಸಕ್ಕೆ ತಗೊಂಡು ದಿನಗಲ್ ನೌಕರಿ ಅಂತ ಕಾಯಂಗೊಳಿಸಬೇಕು। ಅದೇ ರೀತಿಯಾಗಿ ಏನು ಕೋರ್ಟ್ ಆದೇಶ ಆಗೈತಿ ಆದೇಶ ಪಾಲನೆ ಮಾಡಬೇಕು। 12 ತಿಂಗಳ ಕೆಲಸ ಕೊಡಬೇಕು। ಸರ್ಕಾರದವರು ಇವತ್ತೇನು ದಿನಗಲ್ ನೌಕರಿ ಪೇಮೆಂಟ್ ಕೊಡ್ತಾ ಇದ್ದಾರೆ ಅದೇ ವೇತನವನ್ನು ಸರಿಯಾದ ಸಮಯದಲ್ಲಿ ಅಲ್ಲಿ ಅಧಿಕಾರಿ ಏನಾರ ಕೊಡದೇ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿವಿಧ ಸಂಘಟನೆಯವರ ಜೊತೆ ಸೇರಿ ಉಗ್ರವಾದಂಥ ಹೋರಾಟ ಮಾಡಿಕೆಯಿಂದ ನಮ್ಮ ರೈತರಿಗೆ, ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ। ಇದು ಒಂದೇ ಇಲಾಖೆ ಅಲ್ಲ, ಇಂಥ ಹಲವಾರು ಇಲಾಖೆಯಲ್ಲಿ ಸರ್ಕಾರ ಆದೇಶ ಮಾಡಿದ್ರು ಸಹ, ಕೋರ್ಟ್ ಆದೇಶ ಮಾಡಿದ್ರು ಸಹ ಅಲ್ಲಿನ ಅಧಿಕಾರಿಗಳು ಆ ಕೂಲಿ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ। ಉದಾಹರಣೆ ಏನು ಹೇಳ್ತೀನಪ್ಪ ಅಂತಂದ್ರೆ ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಸಹ ಇಂಥ ಒಂದು ದುರಾಡಳಿತ ನಡೆದೈತಿ, ಕೃಷಿ ಇಲಾಖೆಯಲ್ಲೂ ಸಹ ದುರಾಡಳಿತ ನಡೆದೈತಿ, ಎಲ್ಲ ಇಲಾಖೆಯಲ್ಲಿ ನಡೆದೈತಿ। ಈಗ ಇವತ್ತು ರೈತ ಕುಲ ಇವತ್ತು ಏನು ಕಾರ್ಮಿಕರು ಬೀದಿಗೆ ಬಿದ್ದಾರೆ, ಇವ್ರಿಗೆ ನ್ಯಾಯ ಕೊಡಿಸದೆ ಅವರಿಗೆ ಸರಿಯಾದ ತಕ್ಷಣ 30 ಲಕ್ಷ ಪರಿಹಾರ ಕೊಡದೇ ಹೋದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿಯನ್ನು ಬೀಗ ಜಡದ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತಿನ ದಿವಸ ಎಚ್ಚರಿಕೆ ಮಾಡಕ್ಕೆ ಬಯಸ್ತೀನಿ ಸರ್। ಗಣೇಶ್ ಇಳಿಗೆರೆ, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು। ಅದು ಈಗ ಇವರು ದುಡ್ದಂಥ 30 ಲಕ್ಷ ಕೊಡಬೇಕಂತ ಆದೇಶ ಆಗೈತೆ ರೀ, ಕನಿಷ್ಠ ವೇತನ ಇಲ್ಲಿ ಕಾರ್ಮಿಕರು ಸರ್। ಹೌದು, ತೋಟಗಾರಿಕೆ ಇಲಾಖೆ, ಅರಭಾವಿ ತೋಟಗಾರಿಕೆ ಇಲಾಖೆ ಬರ್ತೈತೆ ಸರ್। ಈ ಆದೇಶ ಆದರೂ ಸಹ ಅದನ್ನು ಮುಂದೆ ಹೋಗಿಸಿಂದ ಇವತ್ತು ಕೆಲಸಕ್ಕಿದ್ದಂಥ ವ್ಯಕ್ತಿಗಳನ್ನು, ಮಹಿಳೆಯರನ್ನು ಕೆಲಸದಿಂದ ತೆಗೆದಾನೆ ರೀ। ಕೈಯಾಗ ನಾವು ಅಕೌಂಟ್ ಥ್ರೂ ಪೇಮೆಂಟ್ ಮಾಡೋದು ನಾವು ಹೇಳ್ತಾ ಇದ್ದೀವಿ ಸರ್। ಅವರು ಕೂಲಿ ದಿನಗೂಲಿ ನೌಕರಿಗೆ ಅವ್ರು ಏನೇ ಮಾಡ್ತಾರೆ, ಕೈಯಾಗ ಪೇಮೆಂಟ್ ಕೊಡುವಂಥ ಕೆಲಸ ಮಾಡ್ತಾರೆ। 4,000 4,500 ಕೊಡುವಂಥ ಕೆಲಸ ಮಾಡ್ತಾರೆ। ಅದಕ್ಕೆ ದಯವಿಟ್ಟು ಅದನ್ನು ಹೆಚ್ಚಿನ ಪೇಮೆಂಟ್ ಕೊಡಬೇಕು, ಕೋರ್ಟ್ ಆದೇಶ ಪಾಲನೆ ಮಾಡಬೇಕು। ಇಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ಹೋರಾಟ ಕೈಗೊಳ್ತೇವೆ ಹೇಳಕ್ಕೆ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್। ಗಣೇಶ್ ಇಳಿಗೆರೆ ಅಂತೇಳ್ರಿ ಮತ್ತು ಕಿರುಕುಳ ಕೊಡುವಂಥ ಕೆಲಸ ಮಾಡ್ತಾನೆ। ಮಹಿಳೆಯರಿಗೆ ಏಕವಚನದ ಮಾತಾಡೋದು, ಯುವಕರಿಗೆ ದೌರ್ಜನ್ಯತನ ತೋರಿಸೋದು, ಅಂಥ ದುರಾಡಳಿತ ಅಧಿಕಾರಿ ನಮ್ಮ ಒಂದು ತೋಟಗಾರಿಕೆ ಇಲಾಖೆಗೆ ಬೇಡ। ಸರಳಾಗಿ ಅವನ್ನ ಸರಿಯಾದಂಥ ದೌರ್ಜನ್ಯವನ್ನು ಮಾಡಿದಪ್ಪ ಅಂತಂದ್ರೆ ಅವನು ಅಲ್ಲಿಂದ ಎಬ್ಸುವಂಥ ಕೆಲಸ ನಾವು संघटनेवर ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ। उद्यानशास्त्र विभागाचे कुलगुरू बागलकोट यांच्याकडे आम्ही वेतनासाठी अनेक वेळा प्रत्यक्ष भेटी देऊन आणि निवेदनाद्वारे विनंती केली आहे, तरी देखील आमचे 5 महिन्यांचे वेतन अजूनही दिले गेलेले नाही असा गंभीर आरोप कामगारांनी केला। विनोद कोलकार, KMM मराठी, बेळगाव।